ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬಾಳನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ. ಬೆಣ್ಣೆ ಹಾಲಲ್ಲಿ ಕಾಣುತ್ತಾ ಚಂದ್ರು? ಇಲ್ಲ, ಆದರೆ ಬರೋದು ಹಾಲಿಂದನೇ ಅಲ್ವಾ? ಹೌದು. ಅದೇ ರೀತಿ ಅಂದರೆ ಬೆಣ್ಣೆ ಬರಬೇಕು ಅಂದರೆ ನಾವೇನು ಮಾಡಬೇಕು? ಹಾಲನ್ನು ಕಾಯಿಸ್ಬೇಕು, ಹೆಪ್ಪು ಹಾಕಬೇಕು, ರಾತ್ರಿ ಪೂರ್ತಿ ಇಡಬೇಕು, ಕೈ ಆಡಬೇಕು. ಆಗ ಕೆಳಗಡೆ ಇರುವಂತಹ ಒಳಗಡೆ ಇರುವಂತಹ ಬೆಣ್ಣೆ ಮೇಲೆ ಬರುತ್ತೆ. ಅದೇ ರೀತಿ ನಮ್ಮ ಈ ಬಾಳು ಅನ್ನೋದು, ನಮ್ಮ ಈ ಪ್ರಪಂಚ ಅನ್ನೋದು ಒಂದು ರೀತಿ ಕೋಲಿದ್ದ ಹಾಗೆ. ಅಂದರೆ ಅದನ್ನು ನಮ್ಮ ಜೀವನವನ್ನು ತಿರುಗಿಸ್ತಾ ಇರುತ್ತೆ. ನಮ್ಮ ಆತ್ಮದ ಒಳಗಡೆ ಇರುವಂತಹ ನಮ್ಮ ಸತ್ವ, ನಮ್ಮ ಆತ್ಮದ ಶಕ್ತಿ ಏನಿದೆ ಅದೆಲ್ಲ ಕಡ್ದಂತೆ ಆಚೆ ಬರುತ್ತೆ ಅಂತ. ನಮ್ಮಲ್ಲಿರೋ ಒಳ್ಳೆ ಗುಣಗಳೆಲ್ಲ ಹೊರಗೆ ಬರುತ್ತೆ ಅಂತ. ಹಾಲು ಸಂಸ್ಕಾರವಾದಂತೆ ಬೆಣ್ಣೆ ಆಗುತ್ತಲ್ಲ, ಅದೇ ರೀತಿ ನಾವು ಹೆಚ್ಚು ಈ ಪ್ರಪಂಚದಲ್ಲಿ ಚರಣ ಆದಷ್ಟು ನಮ್ಮ ಸಂಸ್ಕಾರ ಎಲ್ಲ ಆಚೆ ಬಂದು ಬೆಣ್ಣೆ ರೀತಿ ನಮಗೆ ಹೊರಗಡೆ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.